ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ವರ್ಷಗಳ ಹಿಂದೆನೇ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥ ವರದಿಯನ್ನ ಇದೇ ಅಕ್ಟೋಬರ್ 18ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಂಡಿಸ್ತೇವೆ. ಅಲ್ಲಿ ಪರ ವಿರೋಧ ಇವೆಲ್ಲವನ್ನು ಕೂಡ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತೇವೆ. ಅಲ್ಲಿ ಏನು ಅಂತ ತೀರ್ಮಾನ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಅವರು ಈ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಆ ಸಭೆಯಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ. ನಾನು ಹೇಳಿದೆ, ಈ ಒಂದು ವರದಿಯನ್ನ ಅವೈಜ್ಞಾನಿಕ ಅಂತ ಹೇಳ್ತಾರೆ ಹಿಂಗೆಲ್ಲ ಅಂತ. ಅದರಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಂತ ಅನೇಕರು ಅವೈಜ್ಞಾನಿಕ ಅಲ್ಲ, ಎಲ್ಲಾ ಮನೆಗಳಿಗೂ ಕೂಡ ಹೋಗಿದ್ದೀವಿ. 95 to 98% ಎಲ್ಲ ಮನೆಗಳಿಗೂ ಹೋಗಿ ಸಮೀಕ್ಷೆಯನ್ನ ಮಾಡಿದ್ದೇವೆ. ಕೆಲವರು ಕಮ್ಯುನಿಟಿಗಳು ವಿರೋಧ ಮಾಡ್ತಿದಾರಲ್ಲ ಅಂತ ಕೇಳಿದಾಗ ಇದರೊಳಗಡೆ 7.5 ಕೋಟಿ ಜನಕ್ಕೆ 7 ಕೋಟಿ ಜನಕ್ಕೂ ಕೂಡ ಸಂಬಂಧಿಸಿದಂತ ವರದಿಯಾಗಿದೆ. ಯಾವುದೇ ಸಮುದಾಯವನ್ನು ಕೂಡ ಇದರೊಳಗೆ ಬಿಟ್ಟಿಲ್ಲ. ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ್ಯಾವ ಸಮುದಾಯ ಹಿಂದೆ ಉಳಿದಿದೆ ಅವರೆಲ್ಲರಿಗೂ ಕೂಡ ನ್ಯಾಯವನ್ನ ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದಕ್ಕೆ ನಾನಂತೂ ಒಂದು ಒತ್ತಾಯ ಮಾಡಿದ್ದೇನೆ. ಈ ಒಂದು ಪ್ರಸಕ್ತ ಪರಿಸ್ಥಿತಿನಲ್ಲಿ SC ಯಲ್ಲಿರ್ಬೋದು, ST ಯಲ್ಲಿರ್ಬೋದು, OBC ನಲ್ಲಿರ್ಬೋದು, ಈವನ್ ಜನರಲ್ ಅಲ್ಲೂ ಕೂಡ ಇರ್ಬೋದು, ಒಂದೊಂದು ಎರಡೆರಡು ಸಮುದಾಯಗಳು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಅತಿ ಶೋಷಿತ, ಫಾರ್ ಎಕ್ಸಾಂಪಲ್ ಅಲೆಮಾರಿ, ಅರೆ ಅಲೆಮಾರಿ ಇದೆ, ಮತ್ತು ಅತಿ ಅಂದ್ರೆ ಅತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದಾವೆ. ಅದರೊಳಗೆ ಈವನ್ ಗ್ರಾಮ ಪಂಚಾಯತಿ ಸದಸ್ಯನಾಗದೆ ಇರ್ತಕ್ಕಂಥ ಸಮುದಾಯಗಳಿದೆ. ಈವನ್ ದ್ವಾರಕನಾಥ್ ಅವರ ಅದು OBC ಕಮಿಷನರ್, OBC ಚೇರ್ಮನ್ ಇದ್ದಂತ ಸಂದರ್ಭದಲ್ಲಿ ಅವರ ವರದಿನಲ್ಲಿದೆ ಸುಮಾರು 80ಕ್ಕಿಂತ ಹೆಚ್ಚು ಸಮುದಾಯಗಳಿಗೆ, 125ಕ್ಕಿಂತ ಹೆಚ್ಚು ಸಮುದಾಯಗಳಿಗೆ ಈವನ್ ಕಸ ಹೊಡಿತಕ್ಕಂತ ಕೆಲಸವೂ ಕೂಡ ಸರ್ಕಾರದಲ್ಲಿ ಸಿಕ್ಕಿಲ್ಲ. ಆ ತರದ ಕಮ್ಯುನಿಟಿಗಳಿಗೂ ಕೂಡ ನ್ಯಾಯ ಸಿಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಸಮೀಕ್ಷೆ ಅಂತವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗೋದಾದ್ರೆ ಈ ಒಂದು ಸಮೀಕ್ಷೆಯ ವರದಿಯನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ 18ನೇ ತಾರೀಕು ಈ ವರದಿಯನ್ನ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿಬಿಟ್ಟು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಕ್ಯಾಬಿನೆಟ್ ನವ್ರು ಏನೇನ್ ಮಂತ್ರಿಗಳು ಯಾರ್ಯಾರಿದ್ದಾರೆ, ಏನೇನ್ ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ನೋಡೋಣ ಅನ್ನುವಂಥದ್ದನ್ನ CM ಬಿಜೆಪಿ ನೋಡಿ, ಸಹಮತ ಅಂತ ಹೇಳಿದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಈ ಒಂದು ಸಮೀಕ್ಷಾ ವರದಿಯನ್ನ ಅಕ್ಸೆಪ್ಟ್ ಮಾಡಿದ ಮೇಲೆ ಮತ್ತು ವರದಿ ಬಹಿರಂಗ ಮಾಡಿದ ಮೇಲೆ ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ನೋಡಿದ ಮೇಲೆ ನಾವು ಅದಕ್ಕೆ ಪರವಾಗಿರ್ಬೇಕೋ ವಿರೋಧ ಮಾಡಬೇಕೋ ಪಾರ್ಟಿ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಆದ್ರೆ ಕ್ಯಾಬಿನೆಟ್ ಒಳಗಡೆ ಈ ಒಂದು ವಿಷಯವನ್ನ ಚರ್ಚೆ ಮಾಡಕ್ ನಮ್ದು ಯಾವುದೇ ವಿರೋಧ. ಅದೇ ಹೇಳ್ತಾ ಇದ್ದೀನಿ ನಾನು ಚರ್ಚೆ ಮಾಡಿ ಬಂದಿದ್ದೇನೆ. ಕ್ಯಾಬಿನೆಟ್ ಒಳಗಡೆ ಈ ವಿಷಯವನ್ನ ಇಟ್ಟು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಕ್ ನಮ್ದು ಯಾವುದೇ ಇಲ್ಲ. ಆದ್ರೆ ಈ ವರದಿ ಬಹಿರಂಗ ಆದ್ಮೇಲೆ ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ನೋಡಿದ ಮೇಲೆ ಪಕ್ಷದ ತೀರ್ಮಾನ ಏನು ಅನ್ನುವಂಥದ್ದನ್ನ ಪಾರ್ಟಿ ತೆಗೆದುಕೊಳ್ಳುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.